ಸೊ ಇವಾಗ ನಾವು ನಮ್ಮ ನೆಕ್ಸ್ಟ್ ಸ್ಟಾಪ್ ಪಯಣ ಕಾರ್ ಮ್ಯೂಸಿಯಂಗೆ ಬಂದಿದ್ದೀವಿ. ಸೊ ಇದು ಸ್ಟಾರ್ಟ್ ಫ್ರಮ್ ದ ಸ್ಟಾರ್ಟ್. ಆ ಕಡೆ ಏನೋ ಒಂದು ಹಳೆ ರೋಡ್ ರೋಲರ್ ಎಲ್ಲ ಇದ್ದಂಗಿದೆ, ಅದು ಫಸ್ಟ್ ನೋಡ್ಕೊಂಬರೋಣ ಬನ್ನಿ. ಸ್ಟೀಮ್ ಇಂಜಿನ್ ರೋಡ್ ರೋಲರ್ ಇದು. ಇಲ್ಲಿ ಮೋಸ್ಟ್ಲಿ ಕೋಲ್ ಹಾಕೋದು, ಇಲ್ಲಿ ಕೋಲ್ ಹಾಕೋದು, ಇಲ್ಲಿ ಕೋಲ್ ಹಾಕೋದು, ಆಮೇಲೆ ಇಲ್ಲಿ ನೋಡ್ತಿತ್ತು. ಡ್ರೈವರ್ ಸೀಟು, ಡ್ರೈವರ್ಗಂತ ಸೀಟ್ ಅಂತೇನಿಲ್ಲ, ಡ್ರೈವರ್ ಮೋಸ್ಟ್ಲಿ ನಿಂತ್ಕೊಂಡೆ ಓಡಿಸಿ ಅನ್ಸುತ್ತೆ. ಈ ಕಡೆಯಿಂದನೇ ಕೋಲ್ ಹಾಕೋದಾ? ವಾವ್, ಚೆನ್ನಾಗಿದೆ. ಆಮೇಲೆ ಇದು ಡಬಲ್ ಡೆಕ್ಕರ್ ಬಸ್ಸು. ಒಂದು ಬೆಂಗಳೂರಲ್ಲಿ ಇಂಥ ಬಸ್ಸೆಲ್ಲ ತುಂಬ ಇರ್ತಿತ್ತು, ಈಗ ಬೆಂಗಳೂರು ದರ್ಶನಗೆಲ್ಲ ತುಂಬ ಯೂಸ್ ಮಾಡ್ತಾರೆ ಬಸ್ಸು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಮೇನ್ ಅಟ್ರಾಕ್ಷನ್ ಕಾರ್ ಮ್ಯೂಸಿಯಂ. ಇದೊಂಥರ ವಿಂಟೇಜ್ ಕಾರ್ ಮ್ಯೂಸಿಯಂ ಇದು. ಬನ್ನಿ ಯಾವ್ಯಾವ ಕಾರ್ ಇದೆ ನೋಡ್ಕೊಂಬರೋಣ. ಪಯಣ ಕಾರ್ ಮ್ಯೂಸಿಯಮ್ಗೂ ಹೋಗೋಕ್ಕೂ ಮುಂಚೆ ನಿಮ್ಗೆಲ್ಲ ಜಾಸ್ತಿ ಹಸ್ವಾದ್ರೆ ಇಲ್ಲೇ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿ ತಿಂದ್ಕೊಂಡು ಇಲ್ಲಿ ಸುತ್ತಾಡೋಕೆ ಹೋಗ್ಬೋದು. ಬನ್ನಿ ನೋಡೋಣ ಒಳಗೆ ಏನೇನಿದೆ ಅಂತೆಲ್ಲ ನೋಡೋಣ ಬನ್ನಿ. 50 ರೂಪೀಸ್ ಅಂತ ಟಿಕೆಟು. 12 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಟಿಕೆಟ್ ಇಲ್ವಂತೆ. ಬನ್ನಿ ಒಳಗೆ ಹೋಗೋಣ ಹೆಂಗಿದೆ. ರೈಟ್, ಸೊ ಅಂತೂ 50 ರೂಪೀಸ್ ಟಿಕೆಟು ಪರ್ ಹೆಡ್ಡು, ಮತ್ತು ಕ್ಯಾಮ್ರಾ 100 ರೂಪೀಸ್ ಟಿಕೆಟ್ ಕೊಟ್ಟು ಫೈನಲಿ ಎಂಟ್ರ್ ಆಗ್ತಿದ್ದೀವಿ. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಕಾರ್. ಇದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ನಮ್ಮ ಧರ್ಮಸ್ಥಳ ಹೆಗ್ಡೆ ಅವ್ರದ್ದು ಕಾರ್ ಅಂತಿದು. ಮ್ಯೂಸಿಯಮ್ ಎಂಟ್ರ್ ಆದ ತಕ್ಷಣ ಫಸ್ಟ್ ಕಾಣೋದು ನಮಗಿದು ದ ಎವಲ್ಯೂಷನ್ ಆಫ್ ವೀಲ್ಸ್. 3000 BC, 10,000 BCE in the start up to the latest. ಓಕೆ, ಆಮೇಲೆ ಎತ್ತಿನ ಗಾಡಿ, ಆಮೇಲೆ ಇದು ಮೋಸ್ಟ್ಲಿ ಕೈ ಗಾಡಿ ಅನಿಸುತ್ತೆ. ಮತ್ತು ಇದು ಎತ್ತಿನ ಗಾಡಿ, ಇದು ಮತ್ತು ಎತ್ತಿನ ಗಾಡಿಗಳು. ಇಲ್ಲಿ ಬೇರೆ ಬೇರೆ ಥರದ ಇಂಜಿನ್ ಇದೆ. SU ಕಾರ್ಬೊರೇಟರ್, ಡೈನಮೋ, ಟರ್ಬೋಚಾರ್ಜ್ SE, ಮೆಕ್ಯಾನಿಕಲ್ ಪಂಪ್, ಸ್ಟೀರಿಂಗ್ ಬಾಕ್ಸ್. ಇದು ನೋಡಿ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಇದಾದ ದೊಡ್ಡ ಇಂಜಿನ್ ಅನಿಸುತ್ತೆ. V8 ಏನಾದರೂ ಇರುತ್ತೆ. V8 ಅಲ್ಲ, ಯಾವ ಇಂಜಿನ್ ಇದು ಬರ್ದಿಲ್ಲಲ್ಲ. ಏನು 2 ಸ್ಟ್ರೋಕ್ ಇಂಜಿನ್. ಇಷ್ಟು ಚಿಕ್ತಿರ್ತಿತ್ತು ಅವಾಗ. ಹಂಗೆ ಸ್ಲೋಲಿ ಕಾರ್ಸಲ್ಲಿ ಹೆಂಗೆ ಇವ್ಯಾಲ್ಯೂಷನ್ ಆಗ್ತಿದ್ರು ನೋಡಿ ಕಾರ್ದು ಸ್ಲೋಲಿ. Fiat 1934 ಈ ಗಾಡಿ. 1931 Fiat 6 ಸಿಲಿಂಡರ್ ಗಾಡಿ. ಓ ವಾವ್, ಇವತ್ತು ನಾವು ಓಡಿಸೋ ಗಾಡಿ 4 ಸಿಲಿಂಡ್ರು. ಇದೆಲ್ಲ ಹ್ಯೂಜ್ ಕಾರ್ಸ್, ಪವರ್ಫುಲ್ ಕಾರ್ಸ್ ಇದೆಲ್ಲ. US ಅಲ್ಲಿ ಪ್ರೆಸಿಡೆಂಟ್ ಯೂಸ್ ಮಾಡ್ತಿದ್ದ ಗಾಡಿ ಅಂತಿದ್ದು. 6 ಸಿಲಿಂಡರ್ MR 5051. ವಾವ್, ಇದೊಂದು ಪುಟಾಣಿ ಗಾಡಿ ಇದೆ ಇಲ್ಲಿ. 4 ಸಿಲಿಂಡರ್ ಪುಟಾಣಿ ಗಾಡಿ. ಫೋರ್ಡ್ 3 ಸ್ಪೀಡ್ 3 ಗೇರ್ ಗಾಡಿ, ಆದರೆ 3 ಸಿಲಿಂಡರ್. 1947 ಮಾರಿಸ್ 8 ಸೀರೀಸ್.
ನೋಡು ಅಂಬಾಸಿಡರ್ ಥರ ಇದೆ ನೋಡೋಕ್ಕೆ ಇದು, ಬಟ್ ಫ್ರೇಜರ್ ಮ್ಯಾನ್ಹ್ಯಾಟನ್ ಅಂತಿದ್ದು. 3 ಸ್ಪೀಡ್ 3700 cc. ಅದು ನೋಡಿ ಇನ್ನೂ ದೊಡ್ಡ ರಾಕ್ಷಸ ಇದ್ದಂಗಿದೆ ಅದು. ಇದು ನೋಡು ಪುಟಾಣಿ 2 ಸೀಟರ್ಸ್ ಕಾರ್, ಸ್ಕೋಡಾ ಇದು. ಮ್ಯಾನ್ ಅವಾಗಿಂದ ಇವಾಗ ತನಕ ಸಿಂಬಲ್ ಸೇಮ್ ಇದೆ ನೋಡೋದು ಸ್ಕೋಡಾ ಅವ್ರದ್ದು. ಹಾಂ ಅದು ನೋಡು, ಅದು ಇನ್ನೂ ದೊಡ್ಡ ರಾಕ್ಷಸ ಅನ್ಸುತ್ತೆ. 1949 4 ಸ್ಪೀಡ್ 4 ಗೇರ್ ಗಾಡಿ ಇದು. 3600. ಇವಾಗ ನನ್ನ ಫೇವ್ರೆಟ್ ಸೆಕ್ಷನು 2 ವೀಲರ್. ಸೊ ನಾನು ಲೂನಾ ಓಡಿಸಿದ್ದೀನಿ, MAT ಓಡಿಸಿದ್ದೀನಿ, ಬಜಾಜ್ ಚೇತಕ್, ಇನ್ನಿಂದ ಆಲ್ಮೋಸ್ಟ್ ಎಲ್ಲ ಗಾಡಿ ಓಡಿಸಿದ್ದೀನಿ ನಾನು. ಚೇತಕ್, ವೆಸ್ಪಾ, ಬಜಾಜ್ ಸುಪ್ರೀಮ್, ಬಜಾಜ್ ಸೂಪರ್, ಸಾರಿ ಕ್ಯಾನಿಡಿಕ್ ಹೋಂಡಾ ಆಯಿತಾ. ಇದು ಗೊತ್ತಿಲ್ಲ, ಮೋಸ್ಟ್ಲಿ ಬಜಾಜ್ ಚೇತಕ್. ಅದು ರಾಜದೂತ್ ನೋಡೋದು ಬ್ಲೂ ಕಲರ್. ಆ ಕಡೆ ಯಮ RX100. ಓಹ್ RX100 ಇದೆ, ಅದು ರಾಜದೂತೆ. ಸ್ವಲ್ಪ ಆಗಬೇಕು. ಆಮೇಲೆ ಇದ್ಯಾವುದು ಅಂತ ಗೊತ್ತಿಲ್ಲ ನನಗೆ. ವೆಲಾಸಿಟಿನಾ? ಓಕೆ. ಟ್ರಯಂಫ್ ಗಾಡಿ ನೋಡಿ, ಇದು ಒನ್ ಆಫ್ ದ ಫಸ್ಟ್ ಬೈಕ್ಸ್ ಇನ್ ಟ್ರಯಂಫ್. ಹಿಲ್ಮ್ಯಾನ್ 1952. ಸ್ವಲ್ಪ ಒಂಚೂರು ಮಾಡರ್ನ್ ಕಾರ್ ಕಂಡಂಗೆ ಕಾಣ್ತಾ ಇದೆ ಅದು. 1950s ಬಂತಲ್ಲ. ಸೋಮರ್ಸೆಟ್. ಇದೆಲ್ಲ ಸ್ವಲ್ಪ ಅಂಬಾಸಿಡರ್ ಕಂಡಂಗೆ ಕಾಣ್ತಾ ಇದೆ. ಹಿಂದೂಸ್ತಾನ್, ಹಾಂ ಇದು ಅಂಬಾಸಿಡರ್ದು ಮುತ್ತಾತ, ಅಂಬಾಸಿಡರ್ ಗಾಡಿದು ಮುತ್ತಾತ. ಹಾಂ ಇದು ಬಂತು ನೋಡಿ, ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಇದೆ. ಆಮೇಲೆ ಮುಂದೋಗಿ ಅಂಬಾಸಿಡರ್ ಆಗಿದ್ದು ಬಂತು ನೋಡಿ, ಅಂಬಾಸಿಡರ್ ಮಾರ್ಕ್ 1. ಹಳೆ ಮೂವಿಯಲ್ಲಿ ವಿಲನ್ಗಳೆಲ್ಲ ಇದೇ ಕಾರು ಇದೇ ಕಲರ್ದು ಯೂಸ್ ಮಾಡ್ತಾಯಿದ್ರು. ಸ್ಟಡ್ ಚಾಂಪಿಯನ್ ರೀಗಲ್. ಓ ವಾವ್, ಅಲ್ಲಿದೆ ನೋಡು. ಹಾಂ ಇದು ದಿಸ್ ಇಸ್ ಕಾಲ್ಡ್ ಸ್ಟೇಷನ್ ವ್ಯಾಗನ್. ಅವಾಗೆಲ್ಲ ಕರೋಡ್ಪತಿಗಳ ಹತ್ರ ಇಂಥದ್ದೇ ಕಾರ್ ಇರ್ತಾ ಇತ್ತು. ಹಾಂ ಇದ್ಯಾವುದೋ ಇದೆ. ಹಿಲ್ಮ್ಯಾನ್ ಹಂಟರ್. ಓಪೆಲ್. ಆ ಸೈನ್ ಲೋಗೋ ನೋಡಿ ಹೇಳಿದೆ ನಾನು, ಓಪೆಲ್ ಅಂತ. ಓಪೆಲ್. ಓಕೆ, ಓಪೆಲ್ ರಿಕಾರ್ಡ್ ಸೀರೀಸ್ B. ವಾವ್. ಇವಾಗ ಕೆಳಗೆ ಇನ್ನೂ ಕಾರ್ಗಳಿದೆ, ಅದನ್ನು ನೋಡೋಣ ಬನ್ನಿ. ಮೆಟ್ಲು ಯಾವ ಕಡೆ ಅಲ್ಲಿದೆಯಾ? ಓಕೆ. ಮಿಲಿಟರಿ ಜೀಪ್. ಈಗ ಇಲ್ಲಿಂದ ಹಿಂಗೆ ಸುತ್ತಿ ಬಳಸಿ ಈ ಥರ ಇದೆ ನೋಡಿ. ಈ ಥರ ಮೆಟ್ಲು ಮಾಡಿ ಕೆಳಗೆ ಹೋಗಬೇಕು. ಕೆಳಗೆ ಹೋದರೆ ಅಲ್ಲಿ ಇನ್ನೂ ಇದೆ ಕಾರ್ಸು. ಹೋಗೋಣ ಬನ್ನಿ. ಸೊ ಈ ಥರ ಸ್ಪೈರಲ್ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡು ಈಗ ಕೆಳಗೆ ಬಂದಿದ್ದೀವಿ. ಇನ್ನೂ ಇಲ್ಲಿ ಅದ್ಭುತವಾದ ಗಾಡಿಗಳು, ಅದ್ಭುತವಾದ ಹಳೆ ಆಗಿರೋ ಗಾಡಿಗಳು ಮತ್ತು ಕಾರ್ಗಳೆಲ್ಲ ಇದೆ. ಒನ್ ಬೈ ಒನ್ ನೋಡೋಣ ಬನ್ನಿ. ಆ ಕಾರ್ ಅಂತೂ ಪೀಸ್ ಮಾಡಿ ಇಟ್ಟಿದ್ದಾರೆ ನೋಡಿ ಹೆಂಗೆ. ಇದು ನೋಡಿ ತಿರ್ತಾ ಇದೆ ಇದು ನೋಡಿ. ಸ್ಕೂಬಿಡಿ ಅವ್ರ ವ್ಯಾನ್ ಇದ್ದಂಗಿದೆ ಇದು. ಮೆಟಡೋರ್ ಹಂಗಾರ, ದಿಸ್ ಕಾಲ್ಡ್ ಮೆಟಡೋರ್. ಇದು ನೋಡು, ಮಾರುತಿ 800 ಅನ್ಸುತ್ತೆ ಇದು, ಮೋಸ್ಟ್ಲಿ ಗೊತ್ತಿಲ್ಲ. ಅದು ಮಾರುತಿ 800. ಇದು ರೇವಾ. ಇವಾಗ ಇದು ಆ ಕಾಲದಲ್ಲಿ 4 lakhs ಇತ್ತು. ಫಸ್ಟ್ ಎಲೆಕ್ಟ್ರಿಕ್ ಗಾಡಿ ಮಹೇಂದ್ರ ರೇವಾ. ಇದು ಆ ಕಾಲದಲ್ಲಿ 4 lakhs ಇತ್ತು. ಐಮ್ ಟಾಕಿಂಗ್ ಅಬೌಟ್ 10-15 years. ಗಾಡಿ ಎಲ್ಲ ಪಾರ್ಟ್ಗಳನ್ನ ಬೇರೆ ಪೀಸ್ ಮಾಡಿಟ್ಟಿದ್ದಾರೆ. ಡೋರು, ಪೆಟ್ರೋಲ್ ಟ್ಯಾಂಕು ಎಲ್ಲ ಹಿಂಗೆ ಬೇರೆ ಪೀಸ್ ಮಾಡಿ. ಏನು ಗಾಡಿ ಅಂತ ಗೊತ್ತಿಲ್ಲ, ನೋಡಿದ್ರೆ ಮೋಸ್ಟ್ಲಿ ಮಿಲಿಟರಿ ವೆಹಿಕಲ್ ಅನ್ಸುತ್ತೆ ಇದು.
ಆಫ್ ರೋಡ್ ವೆಹಿಕಲ್ ಥರ ಇದೆ. ಇದು ಫಿಯೇಟ್ ಇದೆಲ್ಲ ಫಿಯೇಟ್ 1964 ಸೂಪರ್ ಸೆಲೆಕ್ಟ್. ಹಾಂ, ಇದು ನೋಡು, ಇದಕ್ಕೆ ಮುಂಬೈಯಲ್ಲಿ ಫೇಮಸ್, ಇದಕ್ಕೆ ಏನಂತಾರೆ ಗೊತ್ತಾ, ಇದು ಟ್ಯಾಕ್ಸಿ, ಇದಕ್ಕೆ ಕಾಲಿಪಿಲಿ ಅಂತಾರೆ ಮುಂಬೈಯಲ್ಲಿ. ಕಾಲಿಪಿಲಿ ಮುಂಬೈ ಫೇಮಸ್ ಕಾಲಿಪಿಲಿ. ಇದು ಅಂಬಾಸಿಡರು. ಹಾಂ, ಇದರಲ್ಲಿ ನಾನು ನಮ್ಮ ತಂದೆ ಎಲ್ಲರೂ ಸೇರಿಕೊಂಡು ಇದಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಇದೆ ಇಂಥದ್ದೇ ಕಾರಲ್ಲಿ, ಕೈ ಹತ್ರ ಗೀರೋದಕ್ಕೆ ಆಯಿತಾ. ಹಳೆ ಕಾಲ ಟ್ರಕ್ ಇದು ವಿಲ್ಲಿಸ್ ಟ್ರಕ್. ಇದು ನೋಡು, ಗದರ್ ಫಿಲ್ಮಲ್ಲಿ ಇಂಥದ್ದೇ ಟ್ರಕ್ ಯೂಸ್ ಮಾಡಿದ್ದು ಆಯಿತಾ. ಇದೆಲ್ಲ ಗದರ್ ಮೂವಿ ಟ್ರಕ್. ಹಾಂ ಹಾಂ, ಹಂಗೆ ಡೋರ್ ಇರುತ್ತೆ ಕೊಂಡು ಅದಕ್ಕೆ. ಇದು ಫೋರ್ಡು, ಇದು ಟಾಟಾ ಟ್ರಕ್ ಅನಿಸುತ್ತಿದ್ದು. ಯಾವುದು ಕಾರ್ಸ್ ಮಿಲಿಟರಿ ಟ್ರಕ್ ಅಂತೀವಿ. ಟೈರ್ ನೋಡಿ ಒಂದು ಹೆಂಗಿದೆ. ಓ ಮೈ ಗಾಡ್, ಲೇಟೆಸ್ಟ್ ನಂಬರ್ ಇದೆ. ಮರ್ಸಿಡೀಸ್ ಬೆಂಜ್ ಡಿ ಕ್ಲಾಸ್. BMW, Toyota Corolla. This is one of the legend cars. Mercedes-Benz 200 D class. Wow. Jaguar XJ6. Jaguar XJ6 ante nodi idu. And this is another legend ಗಾಡಿ, Java. ಸೊ ಅಂತೂ ಕಾರ್ ಮ್ಯೂಸಿಯಂ ನೋಡಾಯ್ತು. ಹೆಂಗಿತ್ತಮ್ಮ? ಚೆನ್ನಾಗಿತ್ತು ಯಪ್ಪ. ಎಲ್ಲ ಹಳೇ ಕಾಲದ, ನಿನ್ಕಿಂತ ಹಳೇದದು ಗೊತ್ತಾ? ನನ್ಗಿಂತಲ್ಲ, ನಮ್ಮ ಅಜ್ಜಿ ಕಾಲದಿಂದ ಹಳೆ ಕಾರ್ಗಳದು ಎಲ್ಲ ನೋಡಿ. ಅದು ಸ್ವಲ್ಪ ಕೆಲವು ಐಟಮ್ ನಾನು ನೋಡಿದ್ದೀನಿ. ಅದು ಲ್ಯಾಂಟೇನ್ ನೋಡಿದ್ದೀನಿ, ಮತ್ತೆ ಟೂ ವೀಲರ್ ಸ್ವಲ್ಪ ನೋಡಿದ್ದೀನಿ. ಕಾರ್ಸ್ ಯಾವುದು ನೋಡಿಲ್ಲ ಬಿಡು, ಟೂ ವೀಲರ್ ಸ್ವಲ್ಪ ನೋಡಿದ್ದೀನಿ. ಆಮೇಲೆ ಅದು ಬಿಟ್ರೆ ಎಷ್ಟು ದೊಡ್ಡ ದೊಡ್ಡ ಕಾರ್ಸ್ ಇತ್ತು, ಸಕ್ಕದಿತ್ತು ನೋಡ್ಲಿಕ್ಕೆ ಅಲ್ಲ. ಈ ಪಯಣ ಬಂದು ನಿಮ್ಮ ಮುಂದಿನ ಪಯಣ ಕಂಟಿನ್ಯೂ ಮಾಡಿ. ಚೆನ್ನಾಗಿದೆ ಅಂದರೆ ಸಂಬೇರ ನಿಮಗೆ ಆಲ್ಮೋಸ್ಟ್ 1.5 hour ಬೇಕು ಎಲ್ಲ ಡೀಟೇಲ್ ಆಗಿ ನೋಡ್ಬೇಕಂದ್ರೆ. ಪ್ಲಸ್ ಅದ್ರಲ್ಲಿ ಕಿಚನ್ ಐಟಮ್ಸ್ ಕೂಡ ಇದೆ, ಹಳೆ ಕಾಲದ. ಒಂದು ದೊಡ್ಡ ತಟ್ಟೆ ಇತ್ತು ನೋಡು, ಆ ತಟ್ಟೆಲಿ ನೀವು ಊಟ ಮಾಡೋಕೆ ಕರೆಕ್ಟ್ ಆಗಿತ್ತು ಅಲ್ಲ ಅಲ್ಲ. ನೀವು ಸ್ವಲ್ಪ ಊಟ ಮಾಡ್ತೀಯಲ್ಲ ಅದಕ್ಕೆ, ಸೊ ಕರೆಕ್ಟ್ ಆಗಿತ್ತು ಅದು. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಆಫ್ ಮೈಸೂರು. ಸೊ ಮೈಸೂರಲ್ಲಿ ಸ್ವಲ್ಪ ಹಾಯ್ ಬಾಯ್ ಹೇಳಿ ಸ್ವಲ್ಪ ಕೂತು ರಿಲ್ಯಾಕ್ಸ್ ಆಗಿ ಮಾತಾಡಿಕೊಂಡು ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಬನ್ನಿ ನೋಡೋಣ ಇನ್ನು ಮುಂದೆ ಏನೇನು ನೋಡೋಕ್ಕೆ ಸಿಗುತ್ತೆ ಅಂತ.